ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್ಐಟಿ ಅಧಿಕಾರಿಗಳು ಬುರುಡೆ ಷಡ್ಯಂತ್ರ ರಚನೆ ಆಗಿದ್ದು ಎಲ್ಲಿ, ಹೇಗೆ, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಬುರುಡೆ ಹೋಗಿದ್ದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಈ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ದ ವಿಚಾರದ ಅಸಲತ್ತು ಕೂಡ ಬಯಲಾಗಿದೆ. ಮಾಸ್ಕ್ ಮ್ಯಾನ್ ಮಟ್ಟಣ್ಣನವರಿಗೆ ತೋರಿಸಿದ್ದ ಜಾಗ ಬೇರೆ, ಎಸ್ಐಟಿಗೆ ತೋರಿಸಿದ್ದ ಬೇರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಮಾರಿ ಹಬ್ಬ ಕಾದಿದೆ ಎಂದ ಜಯಂತ್. ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್, ಆ ನಂತರ ಮಾರಿ ಹಬ್ಬ ಇರ್ಬೋದು. ಮಾರಿ ಹಬ್ಬ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಮಾರಿ ಹಬ್ಬ ಕಾದಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಜಯಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಜಯಂತ ನಿವಾಸದಲ್ಲಿ ಎಸ್ಐಟಿ ಮಹಜರು ಮಾಡಿರೋ ಹೊತ್ತಲ್ಲೇ ಜಯಂತ್ ಆಡಿರೋ ಈ ಮಾತು ಇಡೀ ಪ್ರಕರಣಕ್ಕೆ ಹೊಸ ತಿರುವು ಕೊಡುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಸುಜಾತಾ ಭಟ್ ನಂಬಿ ಮೋಸ ಹೋದ್ವಿ ಅಂತ ಹೇಳಿರೋ ಜಯಂತ್, ಚಿನ್ನಯ್ಯನನ್ನ ನಂಬಿ ಮೋಸ ಹೋಗಿಲ್ಲ, ಅವನೇ ಮೋಸ ಮಾಡ್ತಿದ್ದಾನೆ. ಎಸ್ಐಟಿಯವರು ಅವನಿಂದ ಎಲ್ಲವನ್ನೂ ಬಾಯಿ ಬಿಡಿಸ್ತಾರೆ ಎಂದಿದ್ದಾರೆ. ತನಿಖೆ ಮುಗಿದ ಮೇಲೆ ಸದ್ಯ ಧರ್ಮಸ್ಥಳದಲ್ಲಿ ಮತ್ತೆ ಎಸ್ಐಟಿ ಗುಂಡಿ ತೋಡಿ ಶವ ಶೋಧಿಸುತ್ತಾರೆ ಎಂದಿದ್ದಾರೆ. ಸುಜಾತ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು ಅದು ದೊಡ್ಡ ತಪ್ಪು ಮಾಡಿದ್ವಿ. ಆದರೆ ಚಿನ್ನೈ ವಿಷಯದಲ್ಲಿ ನಂಬಿ ಮೋಸ ಹೋಗಿಲ್ಲ, ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸಿಯೇ ಬಿಡಿಸ್ತಾರೆ. ಇವಾಗೆಲ್ಲ ಕೆಲಸ ಮುಗಿಲಿ ಸರ್, ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್, ಆ ನಂತರ ಅವನಿಗಿರುತ್ತೆ. ಅವಾಗ ಮಾರಿ ಹಬ್ಬ ಇರ್ಬೋದು 100% ತೋರಿಸ್ತಾರೆ. ಅವ ನಮಗೆ ಗಿರೀಶನಿಗೆ ಜಾಗ ಎಲ್ಲ ತೋರಿಸ್ತಾರೆ, ಆ ನಂತರ ಬೇರೆ ಬೇರೆ ಜಾಗ ತೋರಿಸ್ತಾ ಇದ್ದಾರೆ. ಇದೇನು ಉದ್ದೇಶ, ಏನಾಗಿರ್ಬೋದು, ಯಾರಂಗಾದ್ರೆ ಬೆದರಿಕೆ ಆಗಿರ್ಬೋದು, ಅದು ಗೊತ್ತಾಗಬೇಕಲ್ಲ ಸರ್. ಜಯಂತ್ ಹೇಳೋ ರೀತಿ ನಿಜವಾಗಿಯೂ ಪ್ರಕರಣಕ್ಕೆ ಇಂತಹದ್ದೊಂದು ತಿರುವು ಮತ್ತೆ ಸಿಗುತ್ತಾ ಗೊತ್ತಿಲ್ಲ. ಆದರೆ SIT ಅಧಿಕಾರಿಗಳು ಬುರುಡೆ ಷಡ್ಯಂತ್ರ ರಚನೆ ಆಗಿದ್ದಲ್ಲಿ ಹೇಗೆ, ಸುಪ್ರೀಂ ಕೋರ್ಟ್ ವರೆಗೂ ಬುರುಡೆ ಹೋಗಿದ್ದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಬುರುಡೆ ಷಡ್ಯಂತ್ರ ರಚನೆಯಾಗಿದ್ದೆ ಬೆಂಗಳೂರಿನಲ್ಲಿ. ಹೌದು, ಧರ್ಮಸ್ಥಳದಿಂದ ಬೆಂಗಳೂರಿಗೆ ಜಾಡು ಹಿಡಿದು ಬಂದ SITಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಸ್ಫೋಟಕ ಅಂಶಗಳು ಸಿಕ್ಕಿವೆ. ಪೀಣ್ಯದಲ್ಲಿರೋ ಜಯಂತ ಮನೆಯಲ್ಲೂ ಚಿನ್ನಯ್ಯನ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗಿತ್ತು. ಇದಾದ ಬಳಿಕ ರಾತ್ರಿ 2 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಸೀದಾ ತೆರಳಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದ BK ಬಡಾವಣೆಯಲ್ಲಿರೋ ಸರ್ವಿಸ್ ಅಪಾರ್ಟ್ಮೆಂಟ್ಗೆ. ಅದ್ಯಾಕೆ ಅನ್ನೋದೇ ರೋಚಕ ಸಂಗತಿ. ಅಂದಹಾಗೆ ಕಳೆದ ಏಪ್ರಿಲ್ ತಿಂಗಳು ಪೂರ್ತಿ ಬುರುಡೆ ಕುರಿತು ಚಿನ್ನಯ್ಯ ಅಂಡ್ ಗ್ಯಾಂಗ್ ಪ್ಲಾನ್ ರೂಪಿಸಿದ್ದ ಬಗ್ಗೆ SITಗೆ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ BK ಬಡಾವಣೆಯಲ್ಲಿರೋ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ ಮತ್ತು ಜಯಂತ್ ಸೇರಿಕೊಂಡು ಬುರುಡೆ ಬಗ್ಗೆ ಚರ್ಚಿಸಿದ್ರು ಅಂತ ಗೊತ್ತಾಗಿದೆ. ಇದೇ ಅಪಾರ್ಟ್ಮೆಂಟ್ಗೆ ಬುರುಡೆ ತಂದು ಚರ್ಚಿಸಿ ಶವ ಹೂತಿದ್ದ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರಂತೆ. ಸುಪ್ರೀಂ ಕೋರ್ಟ್ ಭೇಟಿ ಫೋಟೋ ರಿಲೀಸ್ ಮಾಡಿದ ಜಯಂತ್. ಹೌದು, ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಈ ಗ್ಯಾಂಗ್ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ಸಲ್ಲಿಸಿತ್ತು. ಖುದ್ದು ಜಯಂತ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರ ಕುರಿತು ಫೋಟೋ ರಿಲೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೂಲಕ ಶವ ಹೂತ ಕೇಸ್ನ ತನಿಖೆಗೆ ಆದೇಶ ತರಲು ಪ್ಲಾನ್ ಮಾಡಿದ್ದ ಗ್ಯಾಂಗ್ ಹಿರಿಯ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಡೇಟ್ ಸಿಕ್ಕ ಹಿನ್ನೆಲೆಯಲ್ಲಿ ಬುರುಡೆ ಸಮೇತ ಈ ಗ್ಯಾಂಗ್ ದೆಹಲಿಗೆ ಪ್ರಯಾಣ ಮಾಡಿತ್ತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್, ಚಿನ್ನಯ್ಯ ಬೆಂಗಳೂರಿನಿಂದ ಕಾರಿನಲ್ಲೇ ಬುರುಡೆ ಹಿಡಿದುಕೊಂಡು ದೆಹಲಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ಗೆ ಬುರುಡೆ ಮತ್ತು ಫೋಟೋ ಸಹಿತ ಹಲವು ದಾಖಲೆ ಸಲ್ಲಿಸಿದ್ರು. ಅರ್ಜಿ ತಿರಸ್ಕರಿಸಿದ್ದ ಸುಪ್ರೀಂ ಕೋರ್ಟ್ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲು ಸೂಚಿಸಿತ್ತು. ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿ ಮಂಗಳೂರು ಕೋರ್ಟ್ ಮೂಲಕ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ರಕ್ಷಣೆ ಪಡೆದುಕೊಳ್ಳಲಾಗಿತ್ತು. ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬುರುಡೆ ಗ್ಯಾಂಗ್ ದೂರು ನೀಡಿತ್ತು. ಇನ್ನೊಂದೆಡೆ SIT ರಚನೆಗೆ ಸರ್ಕಾರಕ್ಕೆ ಪ್ರಭಾವಿಗಳು ಮತ್ತು ಎಡಪಂಥೀಯರಿಂದ ಒತ್ತಡ ಹಾಕಿಸಿದ್ರು. ಇನ್ನು ದೆಹಲಿಗೆ ಹೋಗಿದ್ದರ ಬಗ್ಗೆ ಮಾತನಾಡಿರುವ ಜಯಂತ್, ಬುರುಡೆ ತೆಗೆದುಕೊಂಡು ಹೋಗಿದ್ದ ನಿಜ ಎಂದಿದ್ದಾರೆ. ಆದರೆ ಸುಜಾತಾ ಭಟ್ ಮಾತ್ರ ಬುರುಡೆ ಬಗ್ಗೆ ನನಗೇನೋ ಗೊತ್ತಿಲ್ಲ ಎಂದಿದ್ದಾರೆ. ಗಿರೀಶ್ ಮಟ್ಟಣ್ಣವರು ಹೇಳಿದ್ರು ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ, ವಕೀಲ ಹತ್ರ ಕರ್ಕೊಂಡು ಬಿಟ್ಟೆ ಸರ್. ನಿಮ್ಮ ಮನೆಗೆ ಬರುವಂಥ ಟೈಮಲ್ಲಿ ಚಿನ್ನಯ್ಯನ ಹತ್ರ ಆ ಬುರುಡೆ ಇತ್ತ? ಇಲ್ಲ, ಅವ 2-3 ಸಾರಿ ಬರುವಾಗ ಡೆಲ್ಲಿ ಹೋಗಬೇಕಿತ್ತು, ಆವ ತಂದಿದ್ದ. ಹೌದು. ಈಗ ಬುರುಡೆ ಎಲ್ಲೆಲ್ಲೇ ಸುತ್ತಾಡಿದೆ ನಿಮ್ಮ ಜೊತೆ? ಇಲ್ಲ, ಎಲ್ಲೂ ಸುತ್ತಾಡಿಲ್ಲ. ಅಲ್ಲಿಂದ ಮನೆ ಹತ್ರ, ಮನೆ ಹತ್ತಿಂದ ಡೆಲ್ಲಿಯಿಂದ ಮಹೇಶನ ಮನೆಗೆ. ನನಗೆ ಯಾಕೋ ಅವರು ಕರ್ಕೊಂಡು ಹೋದರು, ಹೀಗೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋದವಾಗ ಯಾವುದೋ ಒಂದು ವಿಚಾರವನ್ನು ನಾನು ಇನ್ನೊಂದು ಒಬ್ಬರು ಲಾಯರ್ ಹತ್ರ ನಾನು ಮಾತಾಡಬೇಕಾಗಿತ್ತು. ಹಾಗಾಗಿ ಅವರ ಜೊತೆಗೆ ನಾನು ಹೋಗಿದ್ದೆ. ಅವನು ಬುರುಡೆ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ, ಮತ್ತು ಅವರದ್ದೆಲ್ಲ ಗಿರೀಶ್ ಮಟ್ಟಣ್ಣ ಆಗಿರಲಿ ಅವರೆಲ್ಲ ಯಾರು ಏನು ಅವರು ಗೊತ್ತು ನನಗೆ, ಅವ್ರು ಏನು ಅಂತ ಚೆನ್ನಾಗಿ ಗೊತ್ತು. ಆದರೆ ಬುರುಡೆದ್ದು ನನಗೆ ವಿಚಾರ ಮಾತ್ರ ನನಗೆ ಗೊತ್ತಿಲ್ಲ.
ಧರ್ಮಸ್ಥಳದಿಂದ ಅಶೋಕ್, ಪೃಥ್ವಿ ಜೊತೆ ಪ್ರದೀಪ್ ಮತ್ತು ವಿಕಾಸ್, TV9 ಬೆಂಗಳೂರು.